ಚುನಾವಣಾ ಆಯೋಗ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ರಾಯಚೂರು, ತಾಲೂಕಾ ಆಡಳಿತ ಮತ್ತು ತಾಲೂಕಾ ಸ್ವೀಪ್ ಸಮಿತಿ ಮಸ್ಕಿ, ದೇವನಾಂಪ್ರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಸ್ಕಿಯ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಇಂದು ಆಯೋಜಿಸಲಾಗಿದೆ. ಈ ಸರಳ ಸುಂದರ ವೇದಿಕೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಮಹಂತಗೌಡ ಪಾಟೀಲ್ ಸರ್ ಅವರೇ, ಮಸ್ಕಿ ತಹಸೀಲ್ ಆಫೀಸಿನಲ್ಲಿ ತಮ್ಮದೇ ಆಗಿರುವಂತಹ ಒಂದು ಚಾಪನ್ನು ಮೂಡಿಸಿ ಯಾರೇ ಬಂದರೂ ಕೂಡ ಅದು ತಮ್ಮ ಸೆಕ್ಷನ್ ಅಲ್ದಿದ್ರೂ ಕೂಡ ಯಾಕೆ ಬಂದ್ರಿ, ಏನು ಅಷ್ಟು ದೂರದಿಂದ ಯಾಕೆ ತೇಕಂತ ಬಂದ್ರಿ, ನೀವು ಸಂಬಂಧಪಟ್ಟವ್ರಿಗೆ ಕೇಳಬೇಕಾಗಿತ್ತಲ್ಲ ಅಂತ ಪ್ರೀತಿ ವಿಶ್ವಾಸದಿಂದ ಕರೆಸಿ ಮೊದಲಿಗೆ ತಮ್ಮ ಚೇಂಬರ್ನಲ್ಲಿ ಕೂಡಿಸಿ ಅವರಿಗೆ ನೀರು ಕುಡಿಸಿ ಆನಂತರ ಯಾವ ಸೆಕ್ಷನ್ಗೆ ಅದು ಹೋಗ್ತದ ಅಲ್ಲಿಗೆ ಕಳಿಸಿ ಅತ್ಯಂತ ಮನೆಯ ಮಗನಂತೆ ಕಾರ್ಯವನ್ನು ನಿರ್ವಹಿಸುತ್ತಾ ಮಸ್ಕಿಯಲ್ಲಿ ಜನಜನಿತವಾಗಿರತಕ್ಕಂತಹ ಉಪ ತಹಸೀಲ್ದಾರರಾಗಿರ್ತಕ್ಕಂತಹ ಶ್ರೀಯುತ ಸೈಯದ್ ಅಖ್ತರ್ ಅಲಿ ಸರ್ ಅವರೇ, ತಾಲೂಕಾ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಪಾಟೀಲ್ ಸರ್ ಅವರೇ, ತಾಲೂಕಾ ಪಂಚಾಯಿತಿ ಮಸ್ಕಿಯ ವ್ಯವಸ್ಥಾಪಕರಾಗಿರುವಂತಹ ಗಂಗಾಧರ್ ಮೂರ್ತಿ ಸರ್ ಅವರೇ, ನಮ್ಮ ಕಾಲೇಜಿನ ಆಂತರಿಕ ಗುಣಮಟ್ಟ ಭರವಸಾ ಕೋಶದ ಸಂಯೋಜನಾಧಿಕಾರಿಗಳಾಗಿರುವಂತಹ ಶ್ರೀಮತಿ ರೋಹಿಣಿ ಮೂರ್ತಿ ಮೇಡಮ್ ರವರೇ, ಸಭೆಯಲ್ಲಿ ಆಸೀನರಾಗಿರುವ ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರುಗಳೇ, ವಿಭಾಗದ ಮುಖ್ಯಸ್ಥರುಗಳೇ, ನನ್ನ ಸಹೋದ್ಯೋಗಿ ಮಿತ್ರರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ತಮ್ಮ ಮೂರನೇ ಕಣ್ಣಿನಿಂದ ನಮ್ಮ ವಿಚಾರಧಾರೆಗಳೆಲ್ಲವನ್ನ ಜಗದಗಲ ಪಸರಿಸಲು ಆಗಮಿಸಿರತಕ್ಕಂತಹ ಮಾಧ್ಯಮದ ಮಿತ್ರರೇ, ಎಷ್ಟು ಆಸ್ತಿ ಇದ್ದರೇನು ಮಕ್ಕಳಿಲ್ಲದ ಬಳಿಕ, ಎಷ್ಟು ದಿನ ಬದುಕಿದರೇನು ಮನಸ್ಸಿಗೆ ಶಾಂತಿ ಇಲ್ಲದ ಬಳಿಕ, ಎಷ್ಟು ಸುಂದರಿಯಾಗಿದ್ದರೇನು ಒಳ್ಳೆಯ ಗುಣವಿಲ್ಲದ ಬಳಿಕ, ಎಷ್ಟು ಓದಿದರೇನು ವಿದ್ಯೆಗೆ ವಿನಯವೇ ಇಲ್ಲದ ಬಳಿಕ, ಯಾವ ಪೌರತ್ವವನ್ನು ಪಡೆದಿದ್ದರೇನು ಮತದಾನವನ್ನೇ ಮಾಡದ ಬಳಿಕ, ಇವೆಲ್ಲವೂ ಸಕ್ಕರೆ ಕಾಯಿಲೆ ಇದ್ದವನ ಮುಂದೆ ತರತರದ ಉಂಡೆಗಳನ್ನಿಟ್ಟಂತೆ. ಒಂದು ಮಾತನ್ನು ಹೇಳ್ತೀನಿ ನಾನು, ಅವಾಗವಾಗ ಹೇಳ್ತಿರ್ತೇನೆ. ಎಷ್ಟು ಸುಂದರಿ ಆಗಿದ್ದರೂ ಕೂಡ ಆಕೆ ಒಳ್ಳೆಯ ಗುಣ ಇರಲಿಲ್ಲ ಅಂತ ಹೇಳಿದ್ರ ನಿಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಿರ್ತಾರ, ಬಣ್ಣ ನೋಡಿದ್ರ ತೊಳ್ಕೊಂಡು ಮುಟ್ಟಬೇಕು, ಗುಣ ನೋಡಿದ್ರೆ ಬದುಕೊಂಡು ಸಾಯಬೇಕು ಅಂತಂದು ಹೇಳ್ತಿರ್ತಾರೆ ನಮ್ಮ ಗ್ರಾಮೀಣ ಭಾಷೆ ಒಳಗೆ. ಆ ಸೌಂದರ್ಯಕ್ಕೆ ಬೆಲೆ ಬರುವುದು ಯಾವಾಗ, ಉತ್ತಮ ಗುಣ ಇದ್ದಾಗ ಮಾತ್ರ. ಅದರಂತೆ ನೀವು ಯಾವ ಪೌರತ್ವವನ್ನ ಪಡ್ಕೊಂಡಿದ್ರು ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕನ್ನೇ ಚಲಾಯಿಸುವುದಕ್ಕೆ ಹಿಂಜರಿದು ಬೇರೆ ಬೇರೆ ಕಡೆಗೆ ಹೋಗ್ತೀರಿ, ಆಲಸ್ಯಗಳಾಗಿ ಮನೆ ಕೂಡ್ತೀರಿ ಅಂತಂದ್ರ ಬಹುಶಃ ಪೌರ ಅಂತಂದ್ರೆ ಯಾಕೆ ಅನಿಸ್ಕೊಳ್ಬೇಕು, ನಾನು ಈ ದೇಶದ ಸದಸ್ಯ, ನಾ ಈ ದೇಶದ ಪ್ರಜೆ, ನಾ ಈ ದೇಶದ ನಾಗರಿಕ, ಈ ದೇಶದ ಉತ್ತರಾಧಿಕಾರಿ ಅಂತ ಯಾವ ಆತ್ಮಸ್ಥೈರ್ಯದ ಮೇಲೆ ನಾವು ಹೇಳೋದಕ್ಕಾಗ್ತದ? ನಮಗ ಭಾರತ ದೇಶದ ದಿವ್ಯವಾದ ನವ್ಯವಾದ ದೈವವಾದ ಜ್ವಾಜ್ವಲ್ಯ ಮಾನ್ಯವಾಗಿರ್ತಕ್ಕಂತಹ ಒಂದು ಸಂವಿಧಾನ, ಈ ಬ್ರಹ್ಮಾಸ್ತ್ರ ಇಂದ್ರಾಸ್ತ್ರವನ್ನ ನಮಗೆ ಕೊಟ್ಟದ. ನಾವು ಅದನ್ನ ಜಳಪಿಸಿದೀವಿ ಅಂತಂದ್ರ ನಮ್ಮ ಪರವಾಗಿ ಇಲ್ಲದ, ನಮ್ಮ ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡದ ಅವ್ರ ಎಂತ ಶಕ್ತಿಶಾಲಿಗಳು ಯಾರೇ ಆಗಿದ್ರು ಕೂಡ ರುಂಡ ಮುಂಡಗಳು ಚೆಂಡಿನಂತೆ ಉರುಳಾಡಿ ಏನಾಗ್ತವ, ನಮ್ಮ ಆಜ್ಞೆಗಾಗಿ ಕಾಯುತ್ತಾ ನಿಲ್ಲುವಂತ ಒಂದು ಶಕ್ತಿ ನಮಗೆ ಕೊಟ್ಟದ ಸಂವಿಧಾನ. ಹನುಮಂತನಿಗೆ ತನ್ನ ಶಕ್ತಿ ಏನಿತ್ತು ಅಂತಂದ್ರೆ ಗೊತ್ತಿದ್ದಿಲ್ಲ ಅಂತ, ಇನ್ನೊಬ್ರೆ ಇಂಥ ಶಕ್ತಿಗಳು ಮಾಡ್ಬೋದು ಏನೋ, ಹೌದಾ ಹಂಗೈತೆ ಅಂತಂದೇಳಿ ಸೂರ್ಯನೇ ನುಂಗಕ್ ಹೋದ್ನಂತ, ಲಂಕಿಗೆ ಬೆಂಕಿ ಹಚ್ಚಕ್ ಹೋದ. ಅದರಿಂದ ನೀವು ಅಜಾನುಬಾಹುಗಳು, ನಿಮ್ಮಲ್ಲಿ ಎಂತ ಬ್ರಹ್ಮಾಸ್ತ್ರ ಐತಿ ಅಂತ ಹೇಳಿದ್ರ ಮತ ಅಂತಕ್ಕಂಥ ಬ್ರಹ್ಮಾಸ್ತ್ರ ಐತಿ. ಅದನ್ನ ಯಾರಿಗೆ ಯಾವಾಗ ಎಲ್ಲಿ ಯಾಕೆ ಹೇಗೆ ಚಲಾಯಿಸಬೇಕು ಅಂತನ್ನೋ ಜಾಣ್ಮೆ, ಬುದ್ಧಿವಂತಿಕೆ, ಚಾಕಚಕ್ಯತೆ, ಹುಷಾರಿತನ ಇತ್ತು ಅಂತಂದ್ರ ನೀವು ಈ ದೇಶದ ಮಾಲಕರಾತ್ರಿ. ನಿಮ್ಮ ಓಟಿಗೆ ನೀವೇ ಮಾಲಕರಾತ್ರಿ. ನೀವೇನಾದ್ರೂ ಆಸೆ ಆಮಿಷಗಳಿಗೆ ಬಲಿಯಾಗಿ ಅದನ್ನ ಮಾಡ್ಕೊಂಡ್ಬಿಟ್ರಿ ಅಂತಂದ್ರ ನೀವು ಈ ದೇಶದ ಗುಲಾಮರಾತ್ರಿ.
ನಿಮ್ಮ ಓಟನ್ನ ಕೊಂಡುಕೊಂಡಿರ್ತಾರಲ್ಲ ಅವರಿಗೆ ಸಲಾಂ ಹೊಡಿತಾ ಗುಲಾಮನಾಗಿ ನಿಮ್ಮ ವ್ಯಕ್ತಿತ್ವ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದಂತಹ ನರಮಾನವರಾಗಿ ಹೋಗ್ಬಿಡ್ತೀರಿ ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ ಎಂತಕ್ಕಂಥ ಮಾಣಿಕ್ಯವನ್ನ ಯಾರು ಸದುಪಯೋಗ ಪಡೆದುಕೊಳ್ಳುವುದಕ್ಕೆ ಜಾಣ್ಮೆಯನ್ನ ಬಳಸುತ್ತಾರೋ ಅವ್ರೇನಾಗ್ತಾರ ಮಾಲಕರಂತೆ ಮೆರಿತಾರ. ಯಾರು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದಿಲ್ಲವೋ ಅವರು ಗುಲಾಮರಾಗಿ ಜೀವನವನ್ನ ಸಾಗಿಸ್ತಾರ. ಅದಕ್ಕಾಗಿ ಎಸ್ಪೆಷಲಿ ಈಗ ಹೊಸದಾಗಿ ರಿಜಿಸ್ಟರ್ ಮಾಡಿಕೊಂಡಿರ್ತಕ್ಕಂಥ ನೋಂದಾಯಿಸಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಮತದಾರರಿಗೆ ನಮ್ಮ ತಾಲೂಕಾ ಆಡಳಿತ ಚುನಾವಣಾ ಆಯೋಗ ಮುತುವರ್ಜಿ ವಹಿಸಿ ಏನ್ ಮಾಡತಕ್ಕದ ಅದರ ಬಗ್ಗೆ ಜಾಗೃತಿಯನ್ನ, ಮತ ಅಂದ್ರೆ ಏನು, ಮತಕ್ಕೆ ಎಷ್ಟು ಮಹತ್ವ ಇದೆ ಎನ್ನುವುದನ್ನು ತಿಳಿಸಿ ಹೇಳುವುದರ ಸಲುವಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. 1950ರಲ್ಲಿ ಈ ಚುನಾವಣಾ ಆಯೋಗ ಏನಾಯ್ತು ಸ್ಥಾಪನೆ ಆಯಿತು. ಅದರ ಒಂದು ನೆನಪಿಗಾಗಿ 2011ರಿಂದ ಪ್ರತಿಭಾದೇವಿ ಸಿಂಗ್ ಪಾಟೀಲ್ ರವರು ರಾಷ್ಟ್ರಪತಿಗಳಾಗಿದ್ದಾಗ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಇದ್ದಾಗ ಇದನ್ನ ಏನ್ ಮಾಡಿದ್ರು, ರಾಷ್ಟ್ರೀಯ ಮತದಾರರ ದಿನ ಅಂತಂದೇಳಿ ಜನವರಿ 25ನ್ನ ನಾವು ಆಯೋಜಿಸೋಣ ಅಂತಂದೇಳಿ ದೂರದೃಷ್ಟಿಯ ನೇತಾರರು ಅದಕ್ಕೆ ಏನ್ ಮಾಡಿದ್ರು, ಚಾಲನೆಯನ್ನು ಕೊಟ್ಟು ಅವಾಗ್ಲಿಂದ ಇಲ್ಲಿ ತನಕ ಅನವರತ ನಿರಂತರವಾಗಿ ಹೆಗ್ಗಿಲ್ಲದೆ ಸಾಗುತ್ತಾ ಇದೆ. ಅದು ಈಗ ನಾವು 14ನೆಯ ವರ್ಷದ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇದರ ಬಗ್ಗೆ ನಾವು ತುದಿ ಮೊದಲಿಲ್ಲದೆ ಮಾತಾಡ್ತಾ ಹೋಗ್ಬೇಕಾಗ್ತದ. 1951-52ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನಡೀತಾವ ನಮ್ಮ ಭಾರತ ದೇಶದೊಳಗ. ಅವಾಗ ಕೆಲವು ಕೋಟಿ, ಸುಮಾರು ಒಂದು 18 ಕೋಟಿ ಜನ ಏನ್ ಮಾಡ್ತಾರ, ಮತದಾನವನ್ನ ಮಾಡ್ತಾರ. ಮೊನ್ನೆ 2014 ಕೋಟಿ ಜನ ಏನು ಮಾಡಿದ್ರು, ಮತದಾನವನ್ನ ಚಲಾಯಿಸಿದ್ರು. ಈಗ 2024ರಲ್ಲಿ ನಡೀತದಲ್ಲ, ಈಗ ಹೊಸದಾಗಿ ರಿಜಿಸ್ಟರ್ ಆಗಿರ್ತಕ್ಕಂಥ ಎಲ್ಲರನ್ನ ಕ್ರೋಢೀಕರಿಸಿ ಆ ಸಂಖ್ಯೆಯನ್ನು ಹೊರಗಡೆಗೆ ಹಾಕಿದಾಗ ನಮಗೆ ಗೊತ್ತಾಗ್ತದ. ಅಂದಾಜು 100 ಕೋಟಿ ಜನರು ಏನ್ ಮಾಡಕತ್ತೀವಿ, ನಾವು ಮತದಾನವನ್ನ ಮಾಡ ಹೊರಟಿದ್ದೇವೆ. ನಾವು ಯಾರಿಗೆ ಮಾಡಕತ್ತೀವಿ, ಯಾಕೆ ಮಾಡಕತ್ತೀವಿ ಅಂತಕ್ಕಂಥ ಒಂದು ಸೂಕ್ಷ್ಮ ಪ್ರಜ್ಞೆ ನಮ್ಮಲ್ಲಿ ಹೆರದ ಹೊರತು ನಾವು ಹಾಕಿರ್ತಕ್ಕಂಥ ಮತ ಏನಾಗೋಗ್ಬಿಡ್ತದ, ಕೊಚ್ಚೆಯಲ್ಲಿ ಮಾಣಿಕ್ಯವನ್ನ ಹಾಕಿದಂತೆ ಆಗ್ತದ. ಈ 2024ರ ಈ ರಾಷ್ಟ್ರೀಯ ಮತದಾರ ದಿನಾಚರಣೆಯ ತಿರುಳು ಥೀಮ್ ಅಂತಂದೇಳಿ ಕರಿತೀವಿ. ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನ ಥೀಮ್ ಅನ್ನ ಏನ್ ಮಾಡ್ತಾರ, ಅವರು ಅನಾವರಣ ಮಾಡ್ತಾರ. ಆ ಉದ್ದೇಶವನ್ನು ಇಟ್ಟುಕೊಂಡು ಯುವ ಜನತೆಯನ್ನ ಮತ್ತು ಮತದಾರರನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಬೇಕು, ಅವರಿಗೆ ಪ್ರಾಜ್ಞರನ್ನಾಗಿ ಮಾಡಬೇಕು, ರಾಜಕೀಯ ಶಿಕ್ಷಣವನ್ನ ಮತದಾನದ ಶಿಕ್ಷಣವನ್ನ ಕೊಡಬೇಕು ಎಂತಕ್ಕಂಥ ಸದುದ್ದೇಶದಿಂದ ಒಂದೊಂದು ಘೋಷವಾಕ್ಯಗಳನ್ನ ಅವರು ಮಾಡ್ತಾರ. ಅದೇನು ಈ ವರ್ಷದ್ದು ಅಂತಂದ್ರೆ, ಮೇಕಿಂಗ್ ಎವ್ರಿ ವೋಟ್ ಕೌಂಟ್, ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್. ಪ್ರತಿಯೊಬ್ಬ ಮತದಾರನ ಮತ ಏನಾಗತ್ತ, ಎಣಿಕೆಗೆ ಒಳಪಡ್ತದ, ಗಣನೆಗೆ ತೆಗೆದುಕೊಳ್ಳಲಾಗ್ತದ. ಯಾರೊಬ್ಬರ ಓಟನ್ನು ಕೂಡ ಇಲ್ಲಿ ನಗಣ್ಯ ಮಾಡುವುದಿಲ್ಲ, ನಕಾರಾತ್ಮಕವಾಗಿ ಪರಿಗಣಿಸುವುದಿಲ್ಲ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಮತದಾನವನ್ನ ಮಾಡಲೇಬೇಕು. ಮತದಾನದಿಂದ ಯಾರೂ ಏನ್ ಮಾಡಬಾರ್ದು, ಹೊರಗಡೆಗೆ ಸರಿಬಾರ್ದು, ಹೊರಗೆ ಉಳಿಬಾರ್ದು ಎಂತಕ್ಕಂಥ ಸದುದ್ದೇಶ ಈಗಿನದಾಗದ. ಒಬ್ಬೊಬ್ರು ಅಂತ ಯಾಕೆ ಈ ತರ ಮಾಡ್ಯಾರ ಅಂತಂದ್ರೆ, ನಮ್ಮ ಮಾತುಗಳೇ ನಮ್ಗೆ ತಿರುಗುಬಾಣಗಳಾಗಿ ಬರ್ತಾವ. ಆ ಯೋಜನಾ ಆಯೋಗಗಳು ಏನ್ ಮಾಡ್ತಾವ, ಚುನಾವಣಾ ಆಯೋಗ ಎಲ್ಲರನ್ನ ಗಮನಿಸ್ತಿರ್ತಾವ. ಹಿಂಗಾಗಿ ಈ ತರದ ಘೋಷವಾಕ್ಯಗಳು ನೀಡ್ತಾವ ಅಂತಂದು ಹೇಳಿದ್ರೆ ನಾವು ಅಂತಿರ್ತೀವಿ, ಯಾವ ರಾಜ ಬಂದ್ರೇನಪ್ಪ, ರಾಜ ದಿವಸ ತಪ್ತದ ನಮಗ, ನಾವ್ ಹೊಲಕ್ ಹೋಗ್ಬೇಕು, ದುಡಿಯೋ ತನಕ ನಮಗ ಗತಿ ಇಲ್ಲ. ಯಾವತ್ತ ಬಂದ್ರೆ ಅಂದ್ರೆ ನಂದೊಂದು ಓಟ್ ಹಾಕ್ಲಿಕ್ಕೆ ಬಂದ್ರೆ ಏನು ಆಗ್ಬಿಡ್ತಾನ, ದೇಶ ಮುಣಿಗಿ ಬಿಡ್ತದನ ಇರಲ್ತಾಗ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತಿರ್ತೀವಲ್ಲ. ಪ್ರತಿಯೊಬ್ಬರ ಓಟು ಕೂಡ ಇಲ್ಲಿ ಏನಾಗುತ್ತ, ಗಣನೆಗೆ ಬರ್ತದ, ಪರಿಗಣನೆಗೆ ಇರ್ತದ. ಯಾರು ಕೂಡ ಇಲ್ಲಿ ಕಡಿಮೆ ಅಲ್ಲ, ಯಾರು ಕೂಡ ಹೆಚ್ಚಲ್ಲ. ಹೀಗಾಗಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಮತ ಎಂತಕ್ಕಂಥ ಅಸ್ತ್ರವನ್ನ ಅಲ್ಲಿ ಪ್ರಯೋಗ ಮಾಡಿದಾಗ ನೀವೇನಾಗ್ತೀರಿ, ಪ್ರಜೆಗಳಾಗಿ ಉಳಿಯುವುದಕ್ಕ ಸಾಧ್ಯವಾಗ್ತದ. 2013ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತಪ್ಪ ಬಹಳ ಜನರಿಗೆ, ಹೌದು ಸರ್, ನಾವ್ ಯಾರಿಗೆ ಓಟು ಮಂದಿ ಅಂತವ್ರು ಅದಾರ, ತ್ರಿಕಾಲ ಜ್ಞಾನಿಗಳು, ಎಲ್ಲರೂ ಮನೆ ಹಾಳು ಮಾಡೋರು ಅದಾರಲ್ಲ. ಬರೇ ಬಂದ್ರೇನು ಬಿಜಾಪುರ ಗೋಲ್ಗುಂಟ ಮಸ್ಕಿ ಅಳದಂಡಿ ತಂದಿಡ್ತೀವಿ, ನಿಮ್ಮನ್ನ ಚಂದ್ರಲೋಕಕ್ಕೆ ಫ್ರೀ ವಿಮಾನದ ಕರ್ಕೊಂಡು ಹೋಗ್ತೀವಿ, ಹಂಗ ಹಿಂಗ ಅಂತಂದ್ರೆ ಮಂಕು ಬೂದಿಯನ್ನು ಎರಚಿ ನಮ್ಮ ಓಟನ್ನ ಕದ್ಕೊಂಡೇ ಹೋಗ್ಲತ್ತಾರಲ್ಲ. ನಾವ್ ಯಾರಿಗೆ ಯಾಕಂದ್ ಸರ್, ಸುತ್ತಮುತ್ತ ಅದರನು ಸುಮ್ಮನೆ ಒಂದು ಕಿತ್ತೋಗಂಗಲ್ಲ ಅಂತಂದೇಳಿ ಕೇಳ್ತಿರ್ತಾರ ಹುಡುಗರು ಮತ್ತೆ ಮತದಾರ. ಹೌದು, ಅಕ್ಷರಶಃ ಸತ್ಯ. ನಮ್ಮ ಮಾತು, ನಮ್ಮ ಓಟು ಏನಾಗಬಾರ್ದು, ವ್ಯರ್ಥ ಆಗಬಾರ್ದು, ಗಾಳಿಯಲ್ಲಿ ಗುಂಡಾರಿಸಿದಂತೆ ಆಗಬಾರ್ದು. ನಮ್ಮ ಓಟು ಯಾರಿಗೆ ಮುಟ್ಟಬೇಕೋ ಅವರಿಗೆ ಮುಟ್ಟಿದ್ರ ನಮ್ಮ ದೇಶ ಏನಾಗ್ತದ, ಪ್ರಗತಿಯತ್ತ ಸಾಗುವುದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನೀವು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ನೀಡಿತು. ಅದೇನಪ್ಪಾ ಅಂತಂದ ಹೇಳಿದ್ರೆ, ನೋಟಾ ಎನ್ನುವಂತಹ ಒಂದು ಬಟನ್ ಅನ್ನ, ಒಂದು ಅವಕಾಶವನ್ನ ಕೊಟ್ಟಿತ್ತು, ನನ್ ಆಫ್ ದಿ ಅಬೋವ್ ಅಂತಂದೇಳಿ. ನಾವಿರ್ತಕ್ಕಂಥವ್ರೆಲ್ಲರೂ ಲೋಕ ಕಂಡವ್ರು ಅದಾರ, ನಾವು ಕಾಣದವ್ರಿಲ್ಲ. ಅದಕ್ಕಾಗಿ ನಾವು ಯಾರಿಗೆ ಹಾಕೋದಲ್ಲ.
ನಾನು ಓಟು ಚಲಾಯಿಸ್ತೀನಿ, ಅದ್ರ ಮ್ಯಾಗ ಯಾರಿಗಲ್ಲ, ಯಾರು ನನ್ನ ಮತವನ್ನು ಪಡೆಯುವುದಕ್ಕೆ ಯೋಗ್ಯರಲ್ಲ. ನಂದು ಗಸಗಸೆ ಪಾಯಸ, ಅವ್ರಿಗೆ ಎಂಡೆ ಎತ್ತಿದ ಎಂಡೆ ಪುಟ್ಟಿ, ಅದ್ರ ಒಳಗೆ ನಾನು ಗಸಗಸೆ ಪಾಯಸ ಹಾಕಿದ್ನಪ್ಪ ಅಂತಂದ್ರ ಎಲ್ಲ ಹೊಲಸತ್ತು ಹೋಗ್ಬಿಡ್ತದೆ. ಅದಕ್ಕೆ ನಾನು ಅವ್ರ ಪಾತ್ರೆಗೆ ಹಾಕೋದಿಲ್ಲ, ನಾನು ಸಪರೇಟ್ ಆಗಿ ಏನ್ ಮಾಡ್ತೀನಿ, ನೋಟ ಅಂತ ಒತ್ತುತ್ತೀನಿ ಅಂತಂದೇಳಿ ಧೈರ್ಯದಿಂದ ನಾವು ಒತ್ತುವುದಕ್ಕೆ ನ್ಯಾಯಾಲಯ ಏನ್ ಕೊಡಿತು, ಅವಕಾಶ ಕೊಡಿತು. ಹೋಗಿ ನೋಟ ಆದ್ರೂ ಒತ್ತಬೇಕೇ ಹೊರತಾಗಿ ನಾವು ಹೊರಗೆ ಉಳಿಬಾರ್ದು ಅಂತಕ್ಕಂಥ ಸದುದ್ದೇಶ ಇದರದು. ಹೀಗಾಗಿ ಕೆಲವು ಜನ ನೋಟಿಗೆ ಓಟನ್ನ ಮಾರಿಕೊಳ್ತಕ್ಕಂತ ಒಂದು ಜನ ಇರುವ ಕಾರಣಕ್ಕಾಗಿ ಈ ತರದ್ದೆಲ್ಲ ಹೇಳ. ಇದೆಲ್ಲ ನಾವು ಕಾಲೇಜು ಎಲ್ಲ ತಾಲೂಕಿನಲ್ಲಿ ನಡೆದಿರ್ತದೆ, ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ನಡೆದಿರ್ತದೆ. ಇಷ್ಟೆಲ್ಲ ನಾವು ಯಾಕೆ ಇದ್ರ ಬಗ್ಗೆ ಹೇಳಕತ್ತೀವಿ, ಇದ್ರ ಉದ್ದೇಶ ಏನು, ಚುನಾವಣಾ ಆಯೋಗದ ಉದ್ದೇಶ ಏನು ಅಂತ ಇದ್ರ ಬಗ್ಗೆ ನಾವಿಲ್ಲಿ ಗಹನವಾಗಿ ತಳಸ್ಪರಿಸಿ ಅಧ್ಯಯನವನ್ನು ಮಾಡಬೇಕಾಗ್ತದೆ. ನಿಖರವಾದ ನಿರ್ದಿಷ್ಟವಾದ ವಿಚಾರಗಳನ್ನು ಅನಾವರಣ ಮಾಡಬೇಕಾಗ್ತದೆ. ವಿದ್ಯಾರ್ಥಿಗಳೇ, ನೀವು ಮುಸು ನಗಬಾರ್ರಿ, ಪಿಸಿ ಮಾತಾಡಬಾರ್ರಿ. ಯಾಕಪ್ಪ ಅಂತಂದ್ರೆ ಇದು ಗಹನವಾದ ಗಂಭೀರವಾದ ವಿಚಾರ. ದೇಶದ ಅಭಿವೃದ್ಧಿಯ ಪರವಾಗಿ ದೇಶದ ವಾರಸುದಾರರಾದ ನಾವುಗಳು ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು, ನಾವು ಇದೇ ರೀತಿಯಾಗಿ ಉಡಾಫೆಯ ಉತ್ತರಗಳನ್ನ ಕೊಡ್ತಾ ಅದೇ ವ್ಯಕ್ತಿಗಳಿಗೆ ಓಟ್ ಹಾಕ್ತಾ ನಾವು ಗುಲಾಮರಾಗಿ ಸಲಾ ಮಾಡ್ತಾ ಹೋದ್ವಿ ಅಂತಂದ ಹೇಳಿದ್ರ ಮುಂದೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಏನು ಎಂತ ದೇಶದಲ್ಲಿ ಇರ್ತಾರ, ಎಂತ ಪ್ರದೇಶದಲ್ಲಿ ಇರ್ತಾರ, ಅದಕ್ಕಾಗಿ ನಾವು ಓಟನ್ನು ಯಾವ ರೀತಿ ಚಲಾಯಿಸಬೇಕು, ಅದರ ಮಹತ್ವ ಏನೆಂಬುದನ್ನ ತಿಳಿದುಕೊಳ್ಳುವುದರ ಸಲುವಾಗಿ ಬಹಳ ತಳಸ್ಪರ್ಶಿಯಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ಇಲ್ಲೇನ್ ಮಾಡಕತ್ತೀವಿ, ಅನಾವರಣ ಮಾಡಕತ್ತೀವಿ. ಯಾವ್ಯಾವುದೋ ಬೇರೆ ಬೇರೆ ವಿಚಾರಗಳನ್ನ ಕೇಳ್ತಾ ಹೇಗೆ ನೀವು ನಗುತ್ತಾ ಹೋಗ್ಬಿಡ್ತಾರಲ್ಲ, ಅದರಂತದಲ್ಲ. ಇದು ಬಹಳ ದೊಡ್ಡ ತ್ರಾಸ ಐತಿ. ಇಲ್ಲಿ ನಾವು ಸಭೆಯಲ್ಲಿ ಆ ತರದ ಮಾತುಗಳನ್ನ ಶಬ್ದಗಳನ್ನ ಬಳಸೋದಕ್ಕೆ ಬರೋದಿಲ್ಲ. ಹೊರಗಡೆ ನೀವೆಲ್ಲ ನೋಡಿರ್ತೀರಿ, ಕಂಡುಕೊಂಡ ಸತ್ಯಗಳು ಇರ್ತಾವ. ನಮ್ಮ ದೇಶ ಎಲ್ಲಿಗೊಂಟದ, ಏನಾಗತ್ತದ, ನಮ್ಮ ಪ್ರಜೆಗಳು ಯಾಕಿಷ್ಟು ನರಕಯಾತನೆ ಚಿತ್ರಹಿಂಸೆಗಳನ್ನ ಅನುಭವಿಸಕತ್ತಾರ, ಇಷ್ಟು ವರ್ಷ ಆದ್ರೂ ಕೂಡ ಚರಂಡಿ ದಂಡಿಗೆ ಯಾಕದರ, ಇಷ್ಟು ವರ್ಷ ಆದ್ರೂ ಗುಡಿಸ್ಲೆಗೆ ಯಾಕದರ, ಇಷ್ಟೋದ್ರಾದ್ರೂ ನಮ್ಮವ್ವ ತೋಪ್ಸೋದಿನ ಸೀರೆಗೆ ಟ್ಯಾಕ ಸಿಗ್ತಾರ, ನ್ಯಾಯಾತಿನ್ನು ಆರಾಮಾಗಿರಕ್ ಆಗುವಲ್ತು ಅಂತ ಯೋಚನೆ ಮಾಡಿದ ವೇಶ್ಯಾವಾಟಿಕೆ, ಭ್ರಷ್ಟಾಚಾರ, ಸಾಮೂಹಿಕ ಅತ್ಯಾಚಾರ, ಅನ್ಯಾಯ, ಅಕ್ರಮ ಮುಂತಾದವುಗಳಲ್ಲಿ ಯಾಕೆ ಜೀವಂತವಾಗಿ ರಣಕೇಕೆಯನ್ನ ಹಾಕಕತ್ತವ, ವೃದ್ಧರ ನರ್ತನ ಮಾಡಕತ್ತವ ಅಂತಂದೇಳಿ ನಾವೆಂತ ದೇಶದ ಗದಿವಿ, ನಮ್ಮ ಸುತ್ತಮುತ್ತ ಎಂತ ಜನ ಅದರ ಅಂತಂದೇಳಿ ನೀವು ಯೋಚನೆ ಮಾಡ್ತಾ ಹೋದ್ರಿ ಅಂತಂದೇಳಿ ಅಂತಂದ್ರ ಬಹುಶಃ ನೀವು ಹೊರಗಡೆಗೆ ಬರೋದಕ್ಕಾಗೋದಿಲ್ಲ. ನಿಮ್ಮ ಜೀವನದೊಳಗೆ ಜಿಗುಪ್ಸ ಬಂದುಬಿಡ್ತದ. ನಿಮ್ಮ ಮನೆಯ ಪಕ್ಕಕ್ಕೆ ಈಗೇನು ಬರಕತ್ತದ, ಅತ್ಯಾಚಾರಿಗಳ ತಂಡ ಹಿಂಡು ಬರಕತ್ತದ. ನಿಮ್ಮ ಮನೆ ಬಾಕಿ ಉಳಿದ ಅವ್ರ ದುಃಖನೆ ಮೈ ಮೇಲೆ ಎರಿಗಿದಾಗ ನೀವೇನು ಮಾಡ್ತೀರಿ? ನಿಮ್ಮ ದೇಶವನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಅಮ್ಮನನ್ನ, ನಿಮ್ಮ ಅಪ್ಪನನ್ನ, ನಿಮ್ಮ ತಾತನನ್ನ ರಕ್ಷಿಸ್ತಕ್ಕಂತಹ ಸರ್ಕಾರ ಯಾವುದು? ರಕ್ಷಿಸ್ತಕ್ಕಂತ ಒಂದು ಯೋಜನೆಗಳೇನದವ? ನಾನ್ ಯಾಕೆ ಓಟ್ ಹಾಕ್ಬೇಕು, ಯಾರಿಗೆ ಓಟ್ ಹಾಕಬೇಕು ಎಂಬುದರ ಬಗ್ಗೆ ಬಹಳ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಇದು. ಅದಕ್ಕಾಗಿಯೇ ಯಾವ್ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡಬಹುದು, ಆದ್ರೆ ದೇಶದ ವಿಚಾರ ಬಂದಾಗ, ಚುನಾವಣೆಯ ವಿಚಾರ ಬಂದಾಗ ನೆಗ್ಲೆಕ್ಟ್ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಈ ಚುನಾವಣೆಯನ್ನ ನಾವೇನಂತ ಕರಿತೀವಿ, ಬಹುಶಃ ತರಗತಿಗಳಲ್ಲಿ ಹೇಳಿರ್ತೀವಿ, ಪ್ರಜಾಪ್ರಭುತ್ವದ ಬ್ಯಾರೋಮೀಟರ್ ಅಂತಂದೇಳಿ ಕರಿತೀವಿ. ಚುನಾವಣೆಗಳನ್ನ ಪ್ರಜಾಪ್ರಭುತ್ವದೊಳಗ ಬ್ಯಾರೋಮೀಟರ್ ಅಂತಂದೇಳಿ ಕರಿತೀವಿ. ಆ ಬ್ಯಾರೋಮೀಟರ್ ಎದಕ್ಕೆ ಬಳಸ್ತಾರ? ವಾತಾವರಣದಲ್ಲಿ ಇರ್ತಕ್ಕಂಥ ಒತ್ತಡವನ್ನ ಅಳಿಯುವುದಕ್ಕೆ ಬಳಸ್ತಾರೆ. ವಾತಾವರಣದಲ್ಲಿ ಒತ್ತಡವಿದ್ದಾಗ ಅದು ಹೆಂಗ ಬದಲಾಗತ್ತ, ತಾಸುಗಳು, ಗಂಟೆಗಳು, ಗಳಿಗೆಗಳು ಏನಾಗ್ತಾವ, ಒತ್ತಡದ ಮುಖಾಂತರ ಬದಲಾವಣೆ ಆಗ್ತಾವ. ಚಂದ್ರಲೋಕದಲ್ಲಿ ಎಷ್ಟದು 24-26 ದಿನಕ್ಕೆ ಏನಾಗುತ್ತ, 12 ದಿನಕ್ಕೆ ಒಂದು ಹಗಲು ಒಂದು ರಾತ್ರಿ ಆಗುತ್ತಾ ಅಂತಂದ್ರೆ ಕೇಳಿದ್ವಿ. ಮೊನ್ನೆ ಚಂದ್ರಲೋಕಕ್ಕೆ ಗೊತ್ತಾಯ್ತೀನಿ ನಿಖರವಾದ ಮಾಹಿತಿ. ಆದ್ರೆ ನಮ್ಮಲ್ಲಿ 12 ಗಂಟೆ ರಾತ್ರಿ, 12 ಗಂಟೆಗೆ ಏನಾಗ್ಬಿಡ್ತಾ ಹಗಲಾಗ್ಬಾರ್ದು. ಅಲ್ಲಿ ಒಂದಗಲು ಒಂದು ರಾತ್ರಿ ಆಗ್ಬೇಕಾಯ್ತಪ್ಪ ಅಂತಂದ್ರ 12 ದಿನ 14 ದಿನ ಏನ್ ಮಾಡ್ಬೇಕಾಗತ್ತೆ, ಕಾಯ್ಬೇಕಾಗ. ಹಂಗಾಗಿ ವೈಪರೀತ್ಯಗಳು, ಏರುಪೇರುಗಳು ಯಾಕಾಗ್ತಾವಪ್ಪ ಅಂತ ಹೇಳಿದ್ರೆ ವಾತಾವರಣದಲ್ಲಿ ಆಗ್ತಕ್ಕಂಥ ಒತ್ತಡ, ಗುರುತ್ವಾಕರ್ಷಣೆಯ ಕಡಿಮೆ ಈ ರೀತಿಯಾಗಿ ಇರ್ತಾವ. ಅಂತದನ್ನ ಅಳಿಯೋದಕ್ಕೆ ಬ್ಯಾರೋಮೀಟರ್ ಹೇಗೆ ಬಳಸ್ತಾರೋ ಅದರಂತೆ ಪ್ರಜಾಪ್ರಭುತ್ವವನ್ನ, ಅಲ್ಲಿರ್ತಕ್ಕಂಥ ಆಡಳಿತವನ್ನ ಸರಿಪಡಿಸುವುದಕ್ಕ, ಅಳಿಯುವುದಕ್ಕ, ಸರಿದಾರಿಗೆ ತರುವುದಕ್ಕ ಈ ಚುನಾವಣೆ ಅಂತಕ್ಕಂಥ ಒಂದು ಬ್ರಹ್ಮಾಸ್ತ್ರವನ್ನು ಬಿಡಲಾಗದ. ಆ ಚುನಾವಣೆಯೊಳಗೆ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಸಮಯೋಚಿತವಾಗಿರ್ತಕ್ಕಂಥ ನಿರ್ಧಾರಗಳನ್ನ ಕೈಗೊಂಡು ಯಾರು ಹಿತವರು, ಯಾವ್ಯಾವ ಪಕ್ಷಗಳು ಬರ್ತಾವ, ಎಲ್ಲರೂ ನಾವು ಅದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಾವು ಯಾರಿಗೆ ಹಾಕಬೇಕು, ಎಂತವ್ರಿಗೆ ಹಾಕಬೇಕು ಅಂತಕ್ಕಂಥ ನಿರ್ಧಾರ ನೀವು ಮಾಡ್ಬೇಕಾಗ್ತದ. ಅದೆಲ್ಲ ಯಾಕೆ ಹೇಳ್ಕತ್ತೀವಿ ವೃತ್ತ ಅಂತ ಹೇಳಿದ್ರ, ನಿಮ್ಮ ಮತಕ್ಕೆ, ನಿಮ್ಮ ಓಟಿಗೆ ನಿರ್ಣಾಯಕವಾಗಿರ್ತಕ್ಕಂಥ ಶಕ್ತಿ ಐತಿ. ನಿಮ್ಮ ಭವಿಷ್ಯವನ್ನ, ನಿಮ್ಮ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡತಕ್ಕಂಥ ಶಕ್ತಿ ಅದಕ್ಕೈತಿ. ಅದನ್ನು ಕಲ್ಲಿನ ಗಾಜಿನ ಚೂರಲ್ಲ, ಅದು ಏನಾಗಿದಪ್ಪ ಅಂತ ಹೇಳಿದ್ರ ವಜ್ರ ಆಗದ. ಅದನ್ನು ಯಾವ ರೀತಿಗೆ ಬಳಸ್ತೀರಿ ಆ ರೀತಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಈ ಚುನಾವಣಾ ಆಯೋಗದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮತದಾರರ ಜಾಗೃತಿಯನ್ನ ಹೆಚ್ಚಿಸುವುದು, ಮತದಾರರ ಜಾಗೃತಿಯನ್ನ ಹೆಚ್ಚಿಸುವುದು, ಅಂತರ್ಗತ ಭಾಗವಹಿಸುವುದನ್ನ ಉತ್ತೇಜಿಸುವುದು, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಆಚರಿಸುವುದು,
ನಮ್ಮ ಮತದಾರರನ್ನ ಸಬಲೀಕರಣಗೊಳಿಸುವುದಕ್ಕೆ ಏನೇನು ಬೇಕೋ ಆ ಎಲ್ಲ ಸವಲತ್ತುಗಳನ್ನ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂತ ಒಂದು ಕೆಲಸ ಯಾವುದು ಮಾಡಕತ್ತದ ಚುನಾವಣಾ ಆಯೋಗ ಈ ತಾಲೂಕಾ ಜಿಲ್ಲಾ ಆಡಳಿತಗಳ ಮುಖಾಂತರ ಮಾಡಕತ್ತದ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕಾಗದ. ಮತದಾನದ ಹಕ್ಕನ್ನ ಪಡೆಯುವುದಕ್ಕೆ ಹಿಂದಿನ ದಿನಗಳಲ್ಲಿ ಹೋರಾಟ ಆಗಿದೆ, ರಕ್ತ ಕ್ರಾಂತಿ ಆಗಿದೆ. ಯಾಕೆ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ರಕ್ತವನ್ನು ಚೆಲ್ಲಿ ಮತದಾನದ ಹಕ್ಕನ್ನು ಕೊಟ್ಟರು? ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮಹಿಳೆಯರಿಗೆ ಮತದಾನವನ್ನು ಕೊಡಲಿಲ್ಲ, ಗುಲಾಮರಿಗೆ ಮತದಾನವನ್ನು ಕೊಡಲಿಲ್ಲ. ಯಾರು ಟ್ಯಾಕ್ಸ್ ಕಟ್ತಿರ್ತಾರೋ, ಯಾರು ಪುರುಷರಾಗಿರ್ತಾರೋ, ಯಾರು ವಿದ್ಯಾವಂತರಾಗಿರ್ತಾರೋ ಅಂತವರಿಗೆ ಕೆಲವು ಇತಿಹಾಸದಲ್ಲಿ ಏನ್ ಕೊಟ್ಟರು? ಮತದಾನವನ್ನು ಕೊಟ್ಟರು. ಮಹಿಳೆಯರು ನಾವೇನು ಕಡಿಮೆ ಪುರುಷರಿಗಿಂತ ನಮ್ಗೆ ಯಾಕೆ ಮತದಾನದ ಹಕ್ಕನ್ನು ಕೊಡೋದಿಲ್ಲ ಅಂತಂದೇಳಿ ಹೋರಾಟ ಮಾಡಿ ಕೆಲವು ಜನ ಪ್ರಾಣವನ್ನೇ ತೆತ್ತು ಆ ಒಂದು ಮತದಾನದ ಹಕ್ಕನ್ನ ಪಡ್ಕೊಂಡ್ರು. ಹಾಗಾದ್ರೆ ಪ್ರಾಣಕ್ಕೂ ಹಂಗಿಲ್ಲದೆ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡಿ ಮತವನ್ನು ಪಡ್ಕೋತಾರ ಅಂತಂದ ಹೇಳಿದ್ರ ಅದ್ರಾಗ ಏನೋ ಒಂದು ಇರಬೇಕಲ್ಲ ಇಂಪಾರ್ಟೆನ್ಸ್. ಇಲ್ದಿದ್ರೆ ಸುಮ್ಮನೆ ಅಷ್ಟೆಲ್ಲ ಹೋರಾಟ ಮಾಡೋದಕ್ಕೆ ಜೀವ ಮಾನ ಪ್ರಾಣಗಳನ್ನು ತ್ಯಾಗ ಮಾಡೋದಕ್ಕೆ ಇಷ್ಟಪಡ್ತಾರ? ಇಲ್ಲ. ಅದ್ರಾಗ ಈ ತರದ ಉದಾತ್ತವಾಗಿರ್ತಕ್ಕಂತಹ ಶಕ್ತಿ ಐತಿ, ಅಪರಿಮಿತವಾಗಿರ್ತಕ್ಕಂತಹ ಬದಲಾವಣೆಯ ಒಂದು ಶಕ್ತಿ ಅದರೊಳಗೈತಿ. ಅದೊಂದು ರೀತಿಯ ಮಂತ್ರದಂಡ ಇದ್ದಂತೆ ಪ್ರಜೆಗಳ ಕೈಯಲ್ಲಿ ಇರತಕ್ಕಂಥದ್ದು. ನೀವು ಸರ್ಕಾರವನ್ನು ಮನಸ್ಸು ಮಾಡಿದ್ರ ಬೀಳಿಸಬಹುದು, ಮನಸ್ಸು ಮಾಡಿದ್ರ ಮತ್ತೆ ಉತ್ತಮವಾದಂತಹ ರೀತಿಯೊಳಗ ನಿಲ್ಲಿಸ್ತಕ್ಕಂಥ ಶಕ್ತಿ ಐತಿ. ಅದಕ್ಕಾಗಿ ನಿಮ್ಮ ಮಹತ್ವವನ್ನು ನೀವು ಅರ್ಥ ಮಾಡ್ಕೊಳ್ರಿ. ನಮ್ಮ ಕೈಯಾಗ ಎಂತ ಒಂದು ಶಕ್ತಿ ಐತಿ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ ಅಂತಂದೇಳಿ ನಾವಿಲ್ಲಿ ಹೇಳಬೇಕಾಗ್ತದ. ಈ ಬ್ರಿಟನ್ ದೇಶದಲ್ಲಿ 1832ರಲ್ಲಿ ಚಳವಳಿಯ ಮೂಲಕ ಮಹಿಳೆಯರು ಏನ್ ಮಾಡಿದ್ರು? ಮತಾಧಿಕಾರವನ್ನ ಪಡ್ಕೊಂಡ್ರು. 1832ರಲ್ಲಿ ಚಳವಳಿಯ ಮುಖಾಂತರ ಮಹಿಳೆಯರು ಮತವನ್ನ ನಮಗೂ ಕೂಡ ಕೊಡ್ರಿ, ಯಾಕೆ ಕೊಡೋದಿಲ್ಲ ಅಂತ ಹೇಳಿ ಹೋರಾಟ ಮಾಡಿದ್ರು. 1919ರಲ್ಲಿ ಮಹಿಳೆಯರಿಗೆ ಅದನ್ನ ವಿಸ್ತರಿಸಲಾಯಿತು. ಇಲ್ಲಿ ಅಮೆರಿಕದೊಳಗೆ 1919ರೊಳಗೆ. ಫ್ರಾನ್ಸ್ ನಲ್ಲಿ 1875ರಲ್ಲಿ ಈ ಮಹಿಳೆಯರಿಗೂ ಕೂಡ ಏನ್ ಮಾಡಲಾಯಿತು? ಅಧಿಕಾರವನ್ನ ಕೊಡುವುದಕ್ಕೆ ಹೋರಾಟಗಳು ಆರಂಭವಾದವು. 1948ರಲ್ಲಿ ವುಮೆನ್ಸ್ಗೂ ಕೂಡ ಏನ್ ಮಾಡಿದ್ರು? ಅದನ್ನ ವಿಸ್ತರಿಸಿದ್ರು. ಸ್ವಿಟ್ಜರ್ಲ್ಯಾಂಡ್ ನಲ್ಲಿ 1971ರ ತನಕ ಮಹಿಳೆಯರಿಗೆ ಮತದಾನದ ಹಕ್ಕನ್ನ ಕೊಟ್ಟಿದ್ದಿಲ್ಲ. ಇವರೆಲ್ಲರ ಒಕ್ಕರನ ಹೋರಾಟದ ಫಲವಾಗಿ 71ರಲ್ಲಿ ಏನ್ ಮಾಡಿದ್ರು? ಅವರಿಗೆ ಮತಾಧಿಕಾರವನ್ನು ಕೊಟ್ಟರು. ಇಟಲಿಯೊಳಗ 1948ರಲ್ಲಿ ಕೊಟ್ಟರು. ನೋಡ್ರಿ, ಇವೆಲ್ಲ ದೇಶದಲ್ಲಿ ಓಟು ಪಡೆಯುವುದಕ್ಕೆ ಹೋರಾಟ ಮಾಡಿದ್ರು. ಅದರ ಮಹತ್ವ ಅವರಿಗೆ ಗೊತ್ತಿತ್ತು. ನಮ್ಮ ಭಾರತ ದೇಶದಲ್ಲಿ ಹೋರಾಟಗಳು ನಡೆದವ ಮತದಾನ ಕೊಡೋದಕ್ಕ ಅಂದ್ರೆ ಸ್ವಾತಂತ್ರ್ಯ ನಂತರ ನೀನು ಕೊಡ್ರಿ ಅಂತಂದೇಳಿ ನಡೀತು. ಎಲ್ಲಿ ನಡೀತದೋ? ಸಂಸತ್ತಿನೊಳಗೆ ನಡೀತು. ಅಂಬೇಡ್ಕರ್ ಅವರ ಜೊತೆಗೆ ಸಂವಿಧಾನ ರಚನಾ ಸಮಿತಿಯ ಬಹುತೇಕ ಸದಸ್ಯರು ಏನು ಮಾಡಿದರು? ಚರ್ಚೆಗೆ ಹೇಳಿದರು, ನಾವು ಎಲ್ಲರಿಗೂ ಓಟನ್ನ ಕೊಡೋದು ಬೇಡ, ಕೇವಲ ಇಂಥವರಿಗೆ ಟ್ಯಾಕ್ಸ್ ಕಟ್ಟೋರಿಗೆ ಮತ್ತೆ ಶ್ರೀಮಂತರಿಗೆ ಮತ್ತೆ ಪುರುಷರಿಗೆ ಇಂಥವ್ರಿಗಷ್ಟೇ ಕೊಡೋಣ ಅಂತಂದೇಳಿ ವಾದ ಮಾಡಿದ್ರು. ನಮ್ಮ ಭಾರತ ದೇಶದ ಜನರು ಅಷ್ಟು ಬುದ್ಧಿವಂತರಲ್ಲ, ಅವ್ರಿಗೇನಾದ್ರೂ ಮತದಾನದ ಹಕ್ಕನ್ನು ಕೊಟ್ಬಿಟ್ಟಿವಿ ಅಂತಂದೇಳಿ ಅಂತಂದ್ರ ರಾಜಕಾರಣಿಗಳು ಮೆತ್ತನೆಯ ಮಾತಾಡಿ ಅದನ್ನ ಕಸಗೊಂಡೋಗಿ ಏನ್ ಮಾಡ್ತಾರೆ? ಅಧಿಕಾರವನ್ನು ಅನುಭವಿಸಿ ಬಿಡ್ತಾರ, ಮತ್ತೆ ನರಕಕ್ಕೆ ತಳ್ತಾರ. ಅದಕ್ಕಾಗಿ ಎಲ್ಲರಿಗೂ ಮತವನ್ನು ಕೊಡೋದು ಬೇಡ ಅಂತಂದೇಳಿ ಕೆಲವರು ಹೇಳಿದ್ರು. ಇನ್ನು ಕೆಲವು ಜನ ಏನ್ ಹೇಳಿದ್ರು? ಇಲ್ಲ, ನಮ್ಮ ಭಾರತ ದೇಶದ ಪ್ರಜೆಗಳ ಮೇಲೆ ನನಗೆ ನಂಬಿಕೆ ಐತಿ, ಅವರು ಅಕ್ಷರಸ್ಥರಿಲ್ಲದೆ ಇರಬಹುದು, ಆದರೆ ಬುದ್ಧಿವಂತರದರ. ಓದಿದವರು ಬೇರೆ, ಬುದ್ಧಿವಂತರು ಬೇರೆ. ಓದಿದವರೆಲ್ಲ ಬುದ್ಧಿವಂತರಾಗಿರೋದಿಲ್ಲ, ಬುದ್ಧಿವಂತರೆಲ್ಲರೂ ಓದಿರೋದಿಲ್ಲ. ಇವೆರಡರ ನಡುವಿನ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಸರಿಯಾಗಿ ತಿಳ್ಕೊಂಡಿವಿ ಅಂತ ಹೇಳಿದ್ರ ನಾನು PhD ಮಾಡಿನಿ, ನಾನು ಅಷ್ಟು ಓದಿನಿ ಇಷ್ಟು ಓದಿನಿ ಎಂತಕ್ಕಂಥ ಅಹಂಭಾವ ಸೊಕ್ಕು ಏನಾಗುತ್ತೆ? ಕೆಳಗೆಳೆದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿನೇ ಬುದ್ಧಿವಂತಿಕೆ ಅದು ಅನುಭವದಿಂದ ಬರ್ತಕ್ಕಂಥದ್ದು. ಈ ಪದವಿಗಳು ಎದರಿಂದ ಬರ್ತಾವ? ಓದಿನಿಂದ ಬರ್ತಾವ ಅಂತ ಅನ್ನೋದನ್ನ ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಈ ರೀತಿ ಹೋರಾಟಗಳು ಅಲ್ಲಿ ನಡೆದವು. ಆ ನಂತರ ತಾಕಲಾಟಗಳ ನಂತರ ಏನಾಯ್ತು? ಮಹಿಳೆಯರಿಗೆ ಪುರುಷರಿಗೆ ಸಮಾನವಾಗಿರ್ತಕ್ಕಂಥ ಮತಾಧಿಕಾರವನ್ನ ಕೊಡೋಣ ಅಂತಂದೇಳಿ ನಿರ್ಧಾರಕ್ಕೆ ಬಂದ್ರು. ಹೀಗಾಗಿ ಭಾರತ ದೇಶದಲ್ಲಿ ಎಲ್ಲರಿಗೂ ಕೂಡ ಪರಮಾಧಿಕಾರವನ್ನ ಮತದಾನದ ಹಕ್ಕನ್ನ ಕೊಡಲಾಯಿತು ಎಂತಕ್ಕಂಥ ಮಾತನ್ನ ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದ. ಮೊದಲಿಗೆ ನಾವೆಲ್ಲರೂ ಅಥವಾ ನಿಮ್ಮ ಹಿಂದಿನವರು ಓಟ್ ಹಾಕುವುದಕ್ಕೆ ಅರ್ಹರು ಎಷ್ಟೇ ವಯಸ್ಸಾದ ಮೇಲೆ ಆಗ್ತಿದ್ರು? 21 ವರ್ಷಕ್ಕೆ ಆಗ್ತಿದ್ರು. ಈಗ 18 ವರ್ಷಕ್ಕೆ ಆಗ್ತೀವಿ. ಮತ್ತೆ 21 ಇದ್ದಿದ್ದು 18ಕ್ಕೆ ಯಾವಾಗ ಇಳಿತಪ್ಪ ಅಂತಂದೇಳಿ ಅಂತಂದ್ರ 1989ರಲ್ಲಿ ಭಾರತ ದೇಶದ ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನ ಮಾಡುವುದರ ಮುಖಾಂತರ 18ಕ್ಕೆ ಇಳಿಸಿದ್ರು. ಯಾಕೆ ಇಳಿಸ್ತಾರ ಅಂತಂದೇಳಿ ಅಂದ್ರ ಕಾಲದಿಂದ ಕಾಲಕ್ಕೆ ವಾತಾವರಣ ಬದಲಾದಂತಲ್ಲ, ನಮ್ಮ ಯೋಚನಾ ಲಹರಿಯಲ್ಲಿ ನಮ್ಮ ಆಂಗಿಕ ಬದಲಾವಣೆಗಳು, ಯೋಚನಾ ಶಕ್ತಿಯಲ್ಲಿ ಬದಲಾವಣೆ ಆದಾಗ 21ರ ತನಕ ಕಾಯ್ಬೇಕಂತಂದ್ರ ನಮ್ಗೆ 18 ವಯಸ್ಸಿಗೆ ಏನ್ ಬಂದ್ಬಿಟ್ಟದ? ದೇಶದ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಬಂದ್ಬಿಟ್ಟದ. ಮತ್ತೆ 3 ವರ್ಷ ಸುಮ್ಮನೆ ಕಾಯ್ಬೇಕು ಎಂತಕ್ಕಂಥ ವಿಚಾರಗಳು ಆ ಒಂದು ಜ್ಞಾನಿಗಳಿಗೆ ಗೊತ್ತಾಗಿರೋದ್ರಿಂದ ಅದನ್ನ ಏನ್ ಮಾಡಿದ್ರು? ಮತ್ತೆ 18ಕ್ಕೆ ಇಳಿಸಿದ್ರು ಎಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳಬೇಕಾಗ್ತದ. PK ಮುಗಿಸ್ತೀನಿ ನಾನು. ಆಯ್ತು, ಸಮಯದ ಅಭಾವ ಐತಿ, ಅದ್ರ ಪರಿಜ್ಞಾನ ಐತಿ.
ಪಿ ಕೆ ಸೇನ್ ಎಂತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರೆ. ಅದೇನಪ್ಪಾ ಅಂತಂದ್ರೆ ಹೇಳ್ತಂದ್ರ, ವಯಸ್ಕ ಮತದಾನವೆಂಬ ನಕ್ಷೆಯಿಲ್ಲದ ಸಾಗರದ ಮೇಲೆ, ವಯಸ್ಕ ಮತದಾನವೆಂಬ ನಕ್ಷೆಯಿಲ್ಲದ ಸಾಗರದ ಮೇಲೆ ಯಾವ ಸಾಹಸಕ್ಕೂ ತೆಪ್ಪವನ್ನ ಹತ್ತುವುದಕ್ಕೆ ಮೊದಲು ಅದರಲ್ಲಿ ಹೋಗುವುದು ಹೇಗೆ ಎಂದು ಸ್ವಲ್ಪ ಎಚ್ಚರಿಕೆಯಿಂದ ಯೋಚಿಸಬೇಕು. ನಮ್ಮ ಪ್ರಜಾಪ್ರಭುತ್ವ ಇನ್ನೂ ಹಸುಳೆ. ನಮಗೆ ಇನ್ನೂ ಪಳ್ಳಿಗಳು, ಮರಳು ದಿಣ್ಣೆಗಳು, ಎದುರಾಗುವ ಅಪಾಯಗಳು, ಗಂಡಾಂತರಗಳು ಇವುಗಳ ಅರಿವು ಆಗಬೇಕಾಗಿದೆ ಅಂತಂದು ಹೇಳಿದ್ರು. ಅಂದ್ರೆ ಇವ್ರು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ. ಎಲ್ಲರಿಗೂ ಮತದಾನ ಕೊಡೋದು ಬೇಡ, ಸೀಮಿತ ಜನರಿಗೆ ಮಾತ್ರ ಕೊಡಮು ಅಂತಂದೇಳಿ ಅಂತಾರೆ. ನಮ್ಮ ಪ್ರಜಾಪ್ರಭುತ್ವ ಇನ್ನು ಮಗು ಹಸುಳೆ. ನಮ್ಮ ಜನರಿಗೆ ಎಲ್ಲೆಲ್ಲಿ ಮರಳು ದಿಣ್ಣೆಗಳು ಬರ್ತಾವ, ಅಂದ್ರೆ ಎಲ್ಲಿ ಸಮಸ್ಯೆಗಳು ಬರ್ತಾವ, ಎಲ್ಲಿ ಬಣ್ಣ ಹಾಕಿಕೊಂಡು ನಾಟಕ ಮಾಡ್ತಕ್ಕಂಥ ಜನ ಬರ್ತಾರ, ಎಂತ ಸಮಸ್ಯೆ ಹೆಂಗ್ ಎದುರಿಸೋಕೆಂಬ ನಾಲೇಜ್ ಇಲ್ಲ. ಅದಕ್ಕಾಗಿ ಎಲ್ಲರಿಗೂ ಕೊಡೋದು ಬೇಡ, ಪ್ರಾಜ್ಞರಿಗೆ ಮಾತ್ರ ಕೊಡೋಣ ಅಂತಂದೇಳಿ ಇವ್ರೇನ್ ಮಾಡಿದ್ರು, ವಾದ ಮಾಡಿದ್ರು. ಆದ್ರ ಕೆಲವು ಜನ ಏನ್ ಮಾಡಿದ್ರು ಅಂತಂದೇಳಿ ಅಂತಂದ್ರ, ಸುಬ್ಬರಾಮನ್ ಅಂತಂದೇಳಿ ಒಬ್ಬ ವ್ಯಕ್ತಿ ಬರ್ತಾನ, ರಾಜಕೀಯ ಚಿಂತಕ. ಅಂತ ಹೇಳ್ತಾನ, ವಯಸ್ಕ ಮತದಾನ ನನಗೆ ಕೊಡುವುದರಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಭೀತಿ ಇಲ್ಲ. ಭಾರತದ ಜನಕ್ಕೆ ಸಾಕಷ್ಟು ಲೋಕಜ್ಞಾನವಿದೆ, ತಿಳಿಯಬೇಕಾದದ್ದನ್ನು ತಿಳಿತಕ್ಕಂಥ ವಿವೇಚನಾ ಶಕ್ತಿ ಅವರೆಲ್ಲ ಐತಿ. ಹೀಗಾಗಿ ಅವರಿಗೆ ಅಗತ್ಯವಾಗಿರತಕ್ಕಂಥದ್ದು ಈ ಮತದಾನ ಐತಿ, ಕೊಡಲೇಬೇಕು, ಅಷ್ಟೊಂದು ದಡ್ಡಲ್ಲ ಅಂತಂದೇಳಿ ಇವ್ರು ಹೇಳ್ತಾರ. ಈ ಎಲ್ಲಾ ವಾದ ವಿವಾದಗಳ ನಂತರ ನಮಗೇನು ಕೊಟ್ಟಾರ, ಸಂವಿಧಾನ ರಚನಾಕಾರರು ಮತ ಎಂತಕ್ಕಂಥ ಶಕ್ತಿಯನ್ನು ಕೊಟ್ಟಾರ. ಮತ್ತೆ ಇಂಥ ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು ಯಾಕೆ ಹೋರಾಟ ಮಾಡಿದ್ರು, ಯಾಕೆ ಇಷ್ಟೊಂದು ಒತ್ತಿ ಒತ್ತಿ ಹೇಳಿದ್ರು ಅಂತ ಅನ್ನೋದನ್ನ ನೀವು ಒಂದ್ ಸ್ವಲ್ಪ ಅಂತಚಕ್ಷುವನ್ನು ತೆಗೆದು ಗಹನವಾಗಿ ಯೋಚನೆ ಮಾಡಿದಾಗ ಗೊತ್ತಾಗ್ತದ ನಮ್ಮ ಮತಗಳಲ್ಲಿ ನಿಜಕ್ಕೂ ಅಷ್ಟೊಂದು ಶಕ್ತಿ ಐತೆ ಅಂತಂದೇಳಿ. ಅದು ನಿಮಗೆ ನಾನು ಒಂದು ಅರ್ಧ ತಾಸು ಹೇಳಬಹುದು, ಹೋಗ್ಬಿಡುವುದು. ಆದ್ರ ನಿಮ್ಮ ಅನುಭವ ನಿಮಗೆ ಬಂದಾಗ ಏನಾಗ್ತದ, ಅದರ ಮೇಲೆ ದೃಢವಾದ ಬಲವಾದ ನಂಬಿಕೆ ಬರುವುದಕ್ಕ ಸಾಧ್ಯ ಆಗ್ತದ ವಿದ್ಯಾರ್ಥಿಗಳೇ. ಹೀಗಾಗಿ ಮೊದಲ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ 18 ಕೋಟಿ ಇತ್ತು. 1980ರಲ್ಲಿ ನಡೀತಲ್ಲ, ಅವಾಗ 36 ಕೋಟಿಗೆ ಏರಿತು ಅರ್ಹ ಮತದಾರರ ಸಂಖ್ಯೆ. 1998ರಲ್ಲಿ ನಡೆದಂತ ಚುನಾವಣೆಯಲ್ಲಿ 60 ಕೋಟಿಗೆ ಏನು ಮಾಡಿತು, ಜನಸಂಖ್ಯೆ ಏರಿತು. ನಾ ಈಗಾಗಲೇ ಹೇಳಿದೆ, ಮೊನ್ನೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ 91.2 ಕೋಟಿ ಜನಸಂಖ್ಯೆ ಏನ್ ಮಾಡಿದ್ರು, ಮತವನ್ನ ಚಲಾಯಿಸಿದ್ರು. ಮತದಾರರ ಸಂಖ್ಯೆ ಕಾಲದಿಂದ ಕಾಲಕ್ಕೆ ಏನಾಗ್ತದ, ಇಮ್ಮಡಿ ಮುಮ್ಮಡಿ 100 ಮಡಿ ಆಗ್ತಾ ಹೋಗಕತ್ತದ. ನಮ್ಗೆಲ್ಲರಿಗೂ ಗೊತ್ತು ಮತದ ಮಾತು ಏನಂತ ಗೊತ್ತು, ನಾವ್ ಯಾರಿಗೆ ಚಲಾಯಿಸ್ಬೇಕು, ಹೆಂಗ್ ಚಲಾಯಿಸಬೇಕಂಬುದು ಗೊತ್ತು. ಆದ್ರೂ ಕೂಡ ನಾವ್ ಯಾಕೆ ಮಾತಾಡಕತ್ತೀವಿ ಅಂತಂದೇಳಿ ಅಂತಂದ್ರ, ಹೊಸ ಹೊಸ ಪೀಳಿಗೆ ಬರ್ತದ. ಆ ಪೀಳಿಗೆಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಯಾರೋ ಒಬ್ಬರು ಬಯಲಿಗೆ ಕಪ್ಪು ಮಸಿಯನ್ನು ಹಚ್ಚಿಕೊಂಡು ನಾನು ಓಟು ಮಾಡಿದೆ ನೀವು ಅಂತಂದೇಳಿ ಫೇಸ್ಬುಕ್ನಿಗೆ ಹಾಕ್ಬೇಕು, ಸ್ಟೇಟಸ್ ಹಾಕ್ಬೇಕು ಅಂತಂದೇಳಿ ಕಿಸಿ ಕಿಸಿ ನಕ್ಕು ತಕೊಂಡು ಹಾಕಿ ಬಿಡ್ತಿರಲ್ಲ, ಅದ್ರ ಮಾತು ಗೊತ್ತಿರೋದಿಲ್ಲ. ಯಾವ್ದೋ ಸೆಲ್ಫಿಗೆ ಕೆಲವು ಜನ, ಎಲ್ಲರಲ್ಲ ಕೆಲವು ಜನ ಮಾಡ್ತಾರೆ. ಆದ್ರೆ ನಿಜವಾದ ಮಾತು ಏನು ಅನ್ನೋದನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಈ ತರದ ಕಾರ್ಯಕ್ರಮಗಳ ಮುಖಾಂತರ. ಇದ್ರ ಮಾತು ಏನೇನೈತಿ, ಒಂದು 3 ಪಾಯಿಂಟ್ ಅದ ಹೇಳಿ ಮುಗಿಸಿ ಬಿಡ್ತೀನಿ. ಜನತಾ ಪರಮಾಧಿಕಾರವನ್ನು ಎತ್ತಿ ಹಿಡಿಯುತ್ತದೆ ಈ ಮತ ಎಂತಕ್ಕಂಥ ಇದು ವಿವೇಕ. ರಾಜಕೀಯ ಸಮಾನತೆಯನ್ನು ಎತ್ತಿ ಹಿಡಿಯುತ್ತದೆ. ಸಾರ್ವತ್ರಿಕ ಕಲ್ಯಾಣವನ್ನ ಉತ್ತೇಜಿಸುತ್ತದೆ. ವ್ಯಕ್ತಿಯ ವ್ಯಕ್ತಿತ್ವವನ್ನ ವೃದ್ಧಿಗೊಳಿಸುತ್ತದೆ. ಜನಸಾಮಾನ್ಯರಿಗೆ ಶಿಕ್ಷಣವನ್ನು ನೀಡುತ್ತದೆ. ವ್ಯಕ್ತಿಯ ಘನತೆಯನ್ನ ಹೆಚ್ಚಿಸುತ್ತದೆ. ಅಲ್ಪಸಂಖ್ಯಾತರ ಹಕ್ಕು ಹಾಗೂ ಹಿತಾಸಕ್ತಿಗಳನ್ನ ಸಂರಕ್ಷಿಸತಕ್ಕಂತ ಕೆಲಸ ಯಾವ್ದು ಮಾಡ್ತದ, ಮತದಾನ ಮಾಡ್ತದ. ನೋಡ್ರಿ, ಈ ಮತದಾನಕ್ಕೆ ಇಷ್ಟೊಂದು ಶಕ್ತಿ ಐತಿ ಅಂತಂದೇಳಿ ಅಂತಂದ್ರ, ಇದನ್ನು ಯಾಕೆ ನಾವು ಸದ್ವಿನಿಯೋಗ ಮಾಡಿಕೊಂಡು ಉತ್ತಮ ಸದಾಚಾರಿಗಳಾಗಿ ಉತ್ತಮವಾದಂತಹ ಬದುಕನ್ನ ಕಟ್ಟಿಕೊಳ್ಳಬಾರದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದ. ಮತ ಪೋಲಾಗಕತ್ತಿತ್ತು. ಕೆಲವು ಮಂದಮತಿಗಳಿಗೆ ಎಷ್ಟು ಹೇಳಿದ್ರು ಕೂಡ ಏನಾಗೋದಲ್ಲ, ಮತ ಎಂಬ ಮಾಣಿಕ್ಯದ ಮಹತ್ವ ಗೊತ್ತಾಗೋದಲ್ಲ. ಅದನ್ನ ಯಾವ್ದ್ರಾಗ ಒಕ್ಕರ್ತಾರೆ, ತಪ್ಪು ತಪ್ಪು ಮತಗಳನ್ನ ಹಾಕಕತ್ತಿ ಬಿಟ್ರು. ಅದಕ್ಕಾಗಿ ಸರ್ಕಾರ ಏನ್ ಮಾಡ್ತಪ್ಪ ಅಂತಂದ ಹೇಳ್ತಂದ್ರ, 2004ರಲ್ಲಿ EVM ಅನ್ನ ಜಾರಿಗೆ ತಂತು. ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಂತಂದ್ರೆ ವಿದ್ಯುನ್ಮಾನ ಮತಯಂತ್ರವನ್ನ ತಂದ್ರು. ಅದರಲ್ಲಿ ಯಾವ್ದು ರೀತಿ ತಪ್ಪು ತಡೆಗಳಾಗದಂತೆ ನೀವು ಹೋಗಿ ನೇರವಾಗಿ ನಿಮ್ಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗೆ ಒತ್ತಿದ್ರಿ ಅಂತಂದ ಹೇಳಿದ್ರೆ ನಿಮ್ಮ ಮತ ಪೋಲಾಗದಂತೆ ಹೋಗ್ತಿತ್ತು. ಹಿಂದಿನ ದಿನಗಳಲ್ಲಿ ಬ್ಯಾಲೆಟ್ ಪೇಪರ್ ಇದ್ವಲ್ಲ, ಅವಾಗ ಕುಲಗಟ್ಟ ಮತ, ಅಸಿಂಧು ಮತ ಅಂತಂದೇಳಿ ಬರ್ತದ್ದು. ಯಾವನೋ ಒಬ್ಬನೋಗಿ ತಲೆ ಕಟ್ಟೋನ್ ಅದ್ರಾಗ ನೀರು ಹಾಕಿ ಬಿಡ್ತದ, ಇನ್ನೊಬ್ಬನಿಗೆ ಏನೋ ಮಾಡಿಬಿಡ್ತದ. ನೀವು ಹಾಕಿದ್ದೆಲ್ಲ ವ್ಯರ್ಥವಾಗಿ ಮತ್ತೆ ಮರು ಚುನಾವಣೆಯನ್ನು ನಡೆಸ್ತಿದ್ರು. ಇದು ಅತ್ಯಂತ ಸರಳ ಮತ್ತು ಸುಲಭ, ಎಲ್ಲರಿಗೂ ಗೊತ್ತಾಗುವಂತಹ ಯೋಜನೆಯನ್ನ ಜಾರಿಗೆ ತಗೊಂಬಂತು ಚುನಾವಣಾ ಆಯೋಗ. TN ಶೇಷನ್ ಮತ್ತು NS ಗಿಲ್ ಅಂತಕ್ಕಂಥವ್ರು ಇವೆಲ್ಲ ತಿಳ್ಕೋಬೇಕು. ನೀವು ನಾವು ಬಡಬಡಿ ಏನೇನೋ ಮಾಡಿಬಿಡ್ತೀವಿ ಹೋಗ್ಬಿಡ್ತೀವಿ, ಅದಲ್ಲ. ಕಾರ್ಯಕ್ರಮದ ಮೂಲ ಸಾರ್ಥಕತೆ ಆಗ್ಬೇಕಪ್ಪ ಅಂದ್ರೆ ಎಲ್ಲಾ ವಿಚಾರಧಾರೆಗಳು ಇಲ್ಲಿ ಅನಾವರಣ ಆಗ್ಬೇಕಾಗ್ತದೆ. TN ಶೇಷನ್ ಎಂತಕ್ಕಂಥವ್ರು
ವೋಟರ್ ಐ ಡಿ ಕಾರ್ಡ್ ಅನ್ನು ಜಾರಿಗೆ ತಂದ್ರು. ಅವಾಗ ಆಂಧ್ರ ಪ್ರದೇಶದಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನರನ್ನ ಕರ್ಕೊಂಬಂದು ಏನ್ ಮಾಡಿಬಿಡ್ತಿದ್ರು, ವೋಟ್ ಹಾಕ್ಸಿ ಬಿಡ್ತಿದ್ರು. ಅದು ನಮ್ಮ ಚುನಾವಣಾ ಆಯೋಗದ ಮೂಲ ಮಂತ್ರ ಏನಪ್ಪಾ ಅಂತಂದ್ರ, ಒಬ್ಬ ವ್ಯಕ್ತಿಗೆ ಒಂದು ಮತ ಎಂತಕ್ಕಂಥದ್ದೈತಿ. ಒಬ್ಬೊಬ್ಬರಿಗೆ ಎರಡೆರಡು ಮೂರು ಹಾಕಿದ್ರು ಅಂತಂದ್ರೆ ಅದು ರಿಗ್ಗಿಂಗ್ ಆಗ್ತದ, ಚುನಾವಣಾ ಅಪರಾಧ ಆಗ್ತದ. ಅದಕ್ಕಾಗಿ ನಮ್ಮ ಸಲುವಾಗಿನೇ ಮತದಾರರ ಐಡೆಂಟಿ ಕಾರ್ಡ್ ಅನ್ನ ಜಾರಿಗೆ ತಗೊಂಡ್ಬಂತು. ಅತ್ಯಂತ ಅಚ್ಚುಕಟ್ಟಾಗಿ ಅದನ್ನು ಇಲ್ಲಿ ತನಕ ನಡೆಸಿಕೊಂಡು ಬಂದದ. ಅದರ ಉಪಯೋಗವನ್ನು ನಾವೆಲ್ಲರೂ ಪಡೆದುಕೊಳ್ಳಬೇಕಾಗದ. ಹೀಗಾಗಿ ಹತ್ತುವರೆ ವಿಚಾರಧಾರೆಗಳನ್ನು ನಾನು ಹೇಳಬಹುದು. ಫಾರ್ಮ್ ನಂಬರ್ 6 ತುಂಬುವುದ್ರ ಮುಖಾಂತರ ನೀವು ರಿಜಿಸ್ಟರ್ ಆಗ್ಲಾರದವರು ಆನ್ಲೈನ್ ಮುಖಾಂತರನೂ ಕೂಡ ಅವುಗಳಿಗೆ ಅವಕಾಶವನ್ನ ಕೊಡಲಾಗದ. ಮತದಾನ ನಮ್ಮ ಭವಿಷ್ಯವನ್ನ ಬದಲಾವಣೆ ಮಾಡ್ತಕ್ಕಂಥ ಮಾಧ್ಯಮ ಆಗದ. ಇದನ್ನ ಸರಿಯಾದ ರೀತಿಯೊಳಗೆ ಬಳಸ್ಕೊಳ್ರಿ ಎನ್ನುವುದಕ್ಕಾಗಿ ನೀವು ಕಾರ್ಯಕ್ರಮವನ್ನ ಮಾಡಿವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ನಾನು ಇಷ್ಟೊತ್ತು ಮಾತಾಡಿದ್ನಲ್ಲ, ಈ ಎಲ್ಲ ಮಾತು ಇದೊಂದು ಮಾತು ಏನಾಗುತ್ತೆ, ಸಮ ಆಗ್ತದೆ. ಅದೇನ್ ಹೇಳ್ತಾರಪ್ಪ ಅಂತಂದ್ರ, ಮತ ಎಂಬುದು ನಿಮ್ಮ ಮನೆಯ ಮಗಳು, ಅದನ್ನು ಮಾರಿಕೊಳ್ಳಬೇಡಿ ಅಂತ ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು. ಮತ ಎಂಬುದು ನಿಮ್ಮ ಮನೆಯ ಮಗಳು, ಅದನ್ನು ಮಾರಿಕೊಳ್ಳಬೇಡಿ. ನಿಮ್ಮ ಮಗಳನ್ನು ಮಾರಿಕೊಂಡು ಏನು ಅರ್ಥ ಕೊಡ್ತಾರದು, ಬೇರೆ ಅರ್ಥ ಕೊಡ್ತಾರೆ. ಅಂತ ಮತವನ್ನು ನೀವು ಮಾರಿಕೊಳ್ತಿರೋ ಅಥವಾ ಸದ್ವಿನಿಯೋಗ ಮಾಡಿಕೊಳ್ತಿರೋ ಅದನ್ನು ನೀವು ಅರ್ಥೈಸಿಕೊಳ್ಳಬೇಕಾಗ್ತದೆ. ಈ ಒಂದು ಮಾತು ಬಹುಶಃ ಎಲ್ಲರಿಗೂ ಗೊತ್ತಾಗ್ತದೆ ಅಂತಂದೇಳಿ ನಾನು ಹೇಳ್ತೀನಿ. ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷಿಸುವುದಿಲ್ಲ. ಈ ಎಲ್ಲ ವಿಚಾರಧಾರೆಗಳು ಸಮವಾಗಿ ನಿಮ್ಮ ಮಸ್ತಕದಲ್ಲಿ ಸೇರಿಕೊಂಡವ ಅಂತಂದೇಳಿ ನಾನು ಅನ್ಕೊಂತೀನಿ. ಇಂತಹ ಅಮೂಲ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಈ ಅಮೃತಮಯ ಗಳಿಗೆಯೊಳಗ ಹೇಳುವುದಕ್ಕೆ ಅವಕಾಶ ಪಟ್ಟದಕ್ಕಾಗಿ ನಾನು ನಿಜಕ್ಕೂ ಕೃತಾರ್ಥ ಭಾವನೆಯನ್ನ ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನು ಸಾವಧಾನವಾಗಿ ಆಲಿಸಿದ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ರಾಷ್ಟ್ರದ ಅಭಿವೃದ್ಧಿಗಾಗಿ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮತದಾನ ಎಷ್ಟು ಅವಶ್ಯ ಅನ್ನೋದು ವಿಶೇಷ ಉಪನ್ಯಾಸ ನೀಡಿದಂತಹ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಶ್ರೀ ಸುರೇಶ್ ಸರ್ ಬಳಗನೂರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರಾಂಶುಪಾಲರಾದ ಡಾಕ್ಟರ್ ಮಹಾಂತಗೌಡ ಪಾಟೀಲ್ ಅವರು ಈ ಕಾರ್ಯಕ್ರಮ